ನಾನು ಹೇಳ್ತೇನೆ, ನಿಮ್ಮ ಜೀವನದಲ್ಲಿ ಮುಚ್ಚಲ್ಪಟ್ಟಂತ ಬಾಗಿಗಳು ತಾನಾಗೆ ತೆರೆಯಲ್ಪಡುತ್ತೆ. ದೇವರಿಂದ ಹುಟ್ಟಿರುವಂತ ಎಲ್ಲವೂ ಕೂಡ ಲೋಕವನ್ನ ಜಯಿಸುತ್ತೆ. ಆ ಲೋಕ ಜಯಿಸೋದು ಯಾವುದು? ನಮ್ಮ ನಂಬಿಕೆ. ಆ ನಂಬಿಕೆ ಅನ್ನೋದೇ ಕರ್ತನ ವಾಕ್ಯ. ಆ ವಾಕ್ಯದಲ್ಲಿ ನೀವು ಆನಂದ ಪಟ್ಟು ಅದನ್ನೇ ಹಗಲು ಇರುಳು ಧ್ಯಾನ ಮಾಡೋ ಮನುಷ್ಯನು ಭಾಗ್ಯವಂತನು. ಈ ಧರ್ಮಶಾಸ್ತ್ರವು ಯಾವಾಗಲೂ ಹೇಳಿ, ಯಾವಾಗಲೂ ನಿಮ್ಮ ಬಾಯಲ್ಲಿ ಇರಲಿ, ನಿಮ್ಮ ಹೃದಯದಲ್ಲಿರಲಿ. ಆಮೆನ್, ಹಲ್ಲೆಲೂಯಾ. ಯೇಸು ರಕ್ತಕ್ಕೆ ಜಯ. ಇರುವಂತ ನಿಮ್ಮಲ್ಲಿರೋ ದೇವರು ಹೆಚ್ಚಿನವರಾಗಿದ್ದಾರೆ. ಆ ಕಾರ್ಯ ಆಗತ್ತೆ. ಇವತ್ತು ನೀವು ವಿಶ್ವಾಸ ಇಟ್ರೆ ಇವತ್ತು ನಿಮ್ಮ ಜೀವನದಲ್ಲಿ ಎಲ್ಲಾ ಕಾರ್ಯಗಳಲ್ಲಿ ದೇವರು ದೊಡ್ಡ ಕಾರ್ಯಗಳನ್ನ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ನೀನು ನಂಬೋದಾದ್ರೆ ಇವತ್ತು ದೇವರ ಮಹಿಮೆ ಕಾಣ್ತೀಯ. ಇವತ್ತು ನೀವು ವಿಶ್ವಾಸ ಇಡಬೇಕು, ನಂಬಿಕೆ ಬಂದ್ಬಿಡ್ಬೇಕು. ನಂಬಿಕೆಯಿಂದ ಇವತ್ತು ನಾನೆಲ್ಲ ಆಗ್ತೀನಿ, ನಾನು ಪಾಸ್ ಆಗ್ತೀನಿ, ನನಗೆ ಮದುವೆ ಆಗತ್ತೆ, ನಾನು ಮನೆ ಕಟ್ತೀನಿ. ಇದು ವಿಶ್ವಾಸದ ಮಾತುಗಳು. ನಿತ್ಯವಾಗಿ ದೇವರ ರಾಜ್ಯದಲ್ಲಿ ಆ ಜೀವಿತವನ್ನು ಮಾಡತಕ್ಕಂಥ ಆ ಅರಸನಿಗೆ ಯಾವಾಗ ನೀವು ಅಡ್ಡ ಬೀಳ್ತೀರಾ, ಯಾವಾಗ ಅಡ್ಡ ಬೀಳ್ದ ದೇವರೇ ನಾನು ನಿನ್ನ ಮಗಳಪ್ಪ, ನಿನ್ನ ಮಗನು, ಇವತ್ತಿನಿಂದ ನಾನಿನ ಚಿತ್ತಕ್ಕಾಗಿ ಜೀವನ ಮಾಡ್ತೇನೆ, ನಿನ್ನ ಬಿಟ್ಟು ನನಗೆ ಎಡಕ್ಕಾದ್ರೂ ಬಲಕ್ಕಾದ್ರೂ ಯಾವುದು ಬೇಡಪ್ಪ, ನಿನ್ನ ರಾಜ್ಯಕ್ಕಾಗಿ ನಾನು ಬರ್ತೀನಿ ಅಂತ ಹೇಳಿ ಯಾವಾಗ ನೀವು ತೀರ್ಮಾನ ಮಾಡ್ತೀರಾ, ದ ಡಿಸಿಷನ್ ಇಸ್ ಕಮ್ಸ್ ಟು. ಯಾವಾಗ ಆ ತೀರ್ಮಾನ ನಿಮ್ಮಲ್ಲಿ ಬರ್ತೀರಾ ಅಂದ್ರೆ ಆ ತೀರ್ಮಾನ ಒಂದು ಕಾಲಕ್ಕೆ ನನ್ನ ಜೀವನದಲ್ಲಿ ಬಂತು. ದೇವರ ತೀರ್ಮಾನ ಮಾಡಿದೆ, ದೇವರೇ ಇನ್ನು ನಾನು ಬದುಕೋದು ನಾನು ನನಗಾಗಲ್ಲಪ್ಪ, ನಿನಗಾಗಿ ಬದುಕ್ತೇನೆ, ನಿನ್ನ ವಾಕ್ಯಕ್ಕಾಗಿ ಬದುಕ್ತೇನೆ. ದೇವರಿಂದ ಹುಟ್ಟಿರುವಂಥದ್ದೆಲ್ಲವೂ ಲೋಕವನ್ನು ಜಯಿಸುತ್ತೆ. ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆ. ಮಕ್ಕಳಾಗ್ಲಿಲ್ವಾ, ಮದುವೆ ಆಗ್ಲಿಲ್ವಾ, ಮನೆ ಕಟ್ಟಕ್ಕಾಗಿಲ್ವಾ, ವಿಶ್ವಾಸ ಬಿಡಬೇಡಿ. ದೇವರೇ ಎಲ್ಲ ಆಗತ್ತೆ, ನಿನ್ಗೆ ಎಲ್ಲ ನಿನ್ನ ಕೈಯಿಂದ ಎಲ್ಲವೂ ಸಾಧ್ಯ ಅಪ್ಪ, ಎಲ್ಲವೂ ಮಾಡೋಕ್ಕೆ ಶಕ್ತನಾಗಿದೆಯಾ, ಎಲ್ಲ ಕಾರ್ಯ ಆಗತ್ತೆ ಅಂತ ನಂಬಿ ಇವತ್ತಿಂದ. ಯಾಕಾಗೋದಿಲ್ಲ? ಅರಮನೆಯಲ್ಲಿ ಊಟ ಇಲ್ಲ ಅರಸನಿಗೆ, ಅದೇ ಈ ವಿಧವೆ ಮನೆಯಲ್ಲಿ ಊಟ ಗಮ್ಮತ್ತಾಗ್ತದೆ. ಅವನು ಆ ವಿಧವೆ, ಶಿ and he all they ate the bread till the day the rain came on the valley. ಮಳೆ ಬರೋವ್ರಿಗೆ. ಯಾಕೆ? ದೇವರಿಂದ ಹುಟ್ಟಿರುವಂಥದ್ದು. ಯು ಹ್ಯಾವ್ ಟು ಬಿ ಬಿಸಿ ಇನ್ ದ ವರ್ಕ್ ಆಫ್ ಗಾಡ್. ದೇವರ ವಾಕ್ಯದಲ್ಲಿ ಬಿಸಿ ಇರಬೇಕು. ಆತ್ಮ ಸಂಪಾದನೆ ಮಾಡ್ತೀರಾ, ವಾಕ್ಯ ಸಂಪಾದನೆ ಮಾಡ್ತೀರಾ, ಆಶ್ರದ ಸಂಪಾದನೆ ಮಾಡ್ತೀರಾ, ಅದನ್ನೇ ಮಾಡಬೇಕು. ಎಷ್ಟು ಅರಮನೆಗಳು ಬಂತು, ಎಷ್ಟು ಚಕ್ರವರ್ತಿ. ಹೌ ಮೆನಿ ಎಂಪರರ್ಸ್ ಕೇಮ್? ಹೌ ಮೆನಿ ಎಂಪರರ್ಸ್ ಕೇಮ್ ಇನ್ ದಿಸ್ ವರ್ಲ್ಡ್? ಎವ್ರಿ ಡೈನಾಸ್ಟಿ ಹ್ಯಾಸ್ ಬಿನ್ ಲಾಸ್ಟ್. ಎಲ್ಲ ಅರಮನೆಗಳು ಮುಚ್ಚಲ್ಪಡ್ತವೆ. ದಟ್ ಕಿಂಗ್ಡಮ್ ವೇರ್ ವ್ಯಾನಿಶ್ ಆ್ಯಂಡ್ ಡಿಸಪಿಯರ್. The mighty kings were born, but where are they now? They're gone and slept in they're completely gone under the ground. ನಿದ್ರೆ ಮಾಡ್ತಾ ಇದ್ದಾರೆ. ಅದು ಒಂದು ಅರಸ ಮಾತ್ರ ಬಂದಿದ್ದಾರೆ. ಆತ ಅರಸನಿಗೆ, ಆ ರಾಜ್ಯಕ್ಕೆ ಕೊನೆ ಇಲ್ಲ, ಅವರ ವಾಕ್ಯಕ್ಕೆ ಮಿತಿ ಇಲ್ಲ. There is no limit for his word. There is no end for his kingdom. There is no endless kingdom. ನಿತ್ಯವಾಗಿ ದೇವರ ರಾಜ್ಯದಲ್ಲಿ ಆ ಜೀವಿತವನ್ನು ಮಾಡತಕ್ಕಂಥ ಆ ಅರಸನಿಗೆ ಯಾವಾಗ ನೀವು ಅಡ್ಡ ಬೀಳ್ತೀರಾ, ಯಾವಾಗ ಅಡ್ಡ ಬೀಳ್ದ ದೇವರೇ ನಾನು ನಿನ್ನ ಮಗಳಪ್ಪ, ನಿನ್ನ ಮಗನು, ಇವತ್ತಿನಿಂದ ನಾನಿನ ಚಿತ್ತಕ್ಕಾಗಿ ಜೀವನ ಮಾಡ್ತೇನೆ, ನಿನ್ನ ಬಿಟ್ಟು ನನಗೆ ಎಡಕ್ಕಾದ್ರೂ ಬಲಕ್ಕಾದ್ರೂ ಯಾವುದು ಬೇಡಪ್ಪ, ನಿನ್ನ ರಾಜ್ಯಕ್ಕಾಗಿ ನಾನು ಬರ್ತೀನಿ ಅಂತ ಹೇಳಿ ಯಾವಾಗ ನೀವು ತೀರ್ಮಾನ ಮಾಡ್ತೀರಾ, ದ ಡಿಸಿಷನ್ ಇಸ್ ಕಮ್ಸ್ ಟು. ಯಾವಾಗ ಆ ತೀರ್ಮಾನ ನಿಮ್ಮಲ್ಲಿ ಬರ್ತೀರಾ ಅಂದ್ರೆ ಆ ತೀರ್ಮಾನ ಒಂದು ಕಾಲಕ್ಕೆ ನನ್ನ ಜೀವನದಲ್ಲಿ ಬಂತು. ಮೊದಲು ದೇವರ ರಾಜ್ಯಕ್ಕಾಗಿ, ದೇವರ ರಾಜ್ಯಕ್ಕಾಗಿ ಅವರ ನೀತಿಗಾಗಿ ತವಕ ಪಡಿರಿ. ಆಗ ಇವೆಲ್ಲವುಗಳು ನಿಮಗೆ ಕೂಡಿಸಿಕೊಡಲ್ಪಡುತ್ತೆ. ದಟ್ಸ್ ವಾಟ್ ಹ್ಯಾಪನ್ ಟು ಮೀ. ಎಲ್ಲ ನನಗೆ ಕೂಡಿಸಿಕೊಟ್ರು ಅಪ್ಪ, ಅಲ್ಲಿಲಿಯೋ ಅಂದ್ಬಿಟ್ಟು ಹೇಳಿ ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಅಲ್ಲಿ ಫಸ್ಟ್ ವಾಕ್ಯದ ಮೇಲೆ ಗಮನ ಬರಬೇಕು. ಕೆಲವು ಪ್ರೇ ಮಾಡ್ತಾರೆ, ಮತ್ತೆ ಎದ್ದೋಗ್ಬಿಟ್ಟು ಮೊಬೈಲ್ ಏನಾದರೂ ಮೆಸೇಜ್ ಬಂದಿದೆಯಾ ಹುಡುಗಂದು, ಆ ಹುಡುಗಿದೇನ ಬಂದಿದೆಯಾ, ಏನು ಬಂದಿಲ್ವಾ, ತಿರ್ಗಾ ಇಟ್ಬಿಟ್ಟು ತಿರ್ಗಾ ಹಿಂಗೆ ಬಂದ್ಬಿಟ್ಟಿರ ಅಲ್ಲಿಲಿಯೋ ಕಥಾವೆ. ನೀನು ಈ ಥರ ಮಾಡಿದೆ, ಯಾವ ಥರ ಡ್ರಾಮಾ ಕ್ವೀನ್ ಆಗಬೇಡ, ಡ್ರಾಮಾ ಕಿಂಗ್ ಆಗಬೇಡ, ಡ್ರಾಮಾ ಮಾಡಬೇಡ. ಅಪ್ಪ ಎಲ್ಲ ನೋಡ್ತಿರ್ತಾರೆ, ನೀನು ಎಷ್ಟು ನಾಟಕ ಮಾಡ್ತೀಯಾ, ಎಷ್ಟು ಹಿಪೋಕ್ರಸಿ ಆಗಿದೆಯಾ, ಎಷ್ಟು ಕಪಟ ಇದೆಯಾ. ಎವ್ರಿಥಿಂಗ್ ಗಾಡ್ ಈಸ್ ಲುಕಿಂಗ್ ಟು ಯು. ಹುಟ್ಟಿದ್ದೇನೆ, ದೇವರ ವಾಕ್ಯನಲ್ಲಿದೆ, ನಾನು ಕರ್ತನೊಂದಿಗಿದ್ದೇನೆ. ಸಿಂಹಗಳನ್ನ ಹೊಡೆದ ದೇವರು, ಕರಡಿಯನ್ನು ಹೊಡೆದ ದೇವರು,
ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿಕೊಡ್ತಾರೆ. ಇವತ್ತು ನಾನು ನಿನ್ನ ಕೊಂದು ಆಕಾಶದ ಪಕ್ಷಿಗಳಿಗೆ ನಿನ್ನ ಮಾಂಸನ ಹಂಚಿಬಿಡುತ್ತೇನೆ. ನೋಡಿ ಎಂಥ ವರ್ಡ್ ಸ್ಟೇಟ್ಮೆಂಟ್ ಕೊಡ್ತಾನ್ರಿ ನನ್ನ ಪ್ರಿಯ ಮಕ್ಕಳು. ಅವನು ಹೇಳ್ದ ಹಾಗೆ ಆಯಿತು. ಈ ಬೆಟ್ಟ ಅವನಾದರೆ ಬೆಟ್ಟಕ್ಕೆ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಅಂತ ಹೇಳಿ ತನ್ನ ಮನಸ್ಸಲ್ಲಿ ಸಂಶಯ ಪಡದೆ ತಾನು ಹೇಳಿದ್ದು ತನಗಾಗುತ್ತದೆ ಎಂದು ನಂಬಿದ್ದಾರೆ. ಅವನು ಹೇಳಿದಂತೆ ಅವನಿಗೆ ಉಂಟಾಗುತ್ತದೆ. Whosoever say unto this mountain, be thou removed and be thou cast into the sea, and shall not doubt in his heart, but whatever he says, if he believes whatsoever the things he says will come to pass, then he shall have whatsoever he says. ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ. ನೆಕ್ಸ್ಟ್ 24ನೇ ವಾಕ್ಯ ಏಸಪ್ಪ ಹೇಳ್ತಾರೆ, ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರಾ ಅದನ್ನೆಲ್ಲ ಹೊಂದಿದ್ದೀರೆಂದು ನಂಬಿರಿ. ನಂಬಿಕೆ, ವಿಶ್ವಾಸ. ಈ ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆ. ನಂಬಿಕೆ ಬೇಕು. ಇವಾಗ ನಿಮಗೆ ವಯಸ್ಸಾಗ್ತಾ ಇದೆಯಾ, ಏರ್ತಾ ಇದೆಯಾ? ಇಲ್ಲ, ನಾನು ಚೆನ್ನಾಗಿ ಆಗ್ತೀನಿ, ನನಗೆ ಒಳ್ಳೆ ಕೆಲಸ ಬರುತ್ತೆ, ನನ್ನ ಮಗಳು ಹೊರ ದೇಶಗಳಿಗೆ ಹೋಗ್ತಾಳೆ, ನನ್ನ ಮಗ ಒಳ ದೇಶಕ್ಕೆ ಹೋಗ್ತಾನೆ, ನಾನು ವ್ಯಾಪಾರದಲ್ಲಿ ಮುಂದೆ ಬರ್ತೇನೆ, ನಾನು ವ್ಯಾಪಾರದಲ್ಲಿ ಸಕ್ಸಸ್ ಆಗ್ತೇನೆ, ನಾನು ವಿದ್ಯಾಭ್ಯಾಸ ಮುಗಿಸ್ತೇನೆ, ಔಟ್ ಆಫ್ ಕಂಟ್ರಿಗಳಿಗೆ ಹೋಗ್ತೇನೆ, ನನ್ನ ಮನೆ ಕಟ್ಟಿ ಮುಗಿಸ್ತೇನೆ, ಸಾಲ ಕಟ್ಟಿ ಮುಗಿಸ್ತೇನೆ, ಮದುವೆಗಾಗಿ ಮುಗಿಸ್ತೇನೆ. ಇದು ನೀನು ನುಡಿಬೇಕು. ಇದು ನೀನು ನುಡಿಯೋದು ಬಿಟ್ಬಿಟ್ಟು 24 ಗಂಟೆ ಮನೇಲಿ ಕೂತ್ಕೊಂಡು ಬರೀ ಮರಣದ ಬಗ್ಗೆ ಮಾತಾಡಿದೆ ಏನ್ರಿ ಇರುತ್ತೆ? ಮರಣಕ್ಕೆ ಸಂಬಂಧಪಟ್ಟಿದ್ದು ಬರೀ ಭಯನೇ. ಜಯ ಬರಲ್ಲ. ಯಾಕೆ ಬರ್ತಾ ನನ್ನ ಲೈಫಲ್ಲಿ ಬರೀ ಜಯ ಬರ್ತಾ, ಸೋಲೇ ಬರ್ತಾ ಇದೆ, ಅಪಜಯ ಬರ್ತಾ ಇದೆ. ಯಾಕೆ 24 ಗಂಟೆ ನೀನು ಕೂತ್ಕೊಂಡು ಸ್ಕ್ಯಾನಿಂಗ್ ರಿಪೋರ್ಟೇ ಯೋಚನೆ ಮಾಡ್ತಾ ಇದೆಯಾ? ನನ್ನ ಮಗ ಬಿಟ್ಟು ಹೋಗ್ಬಿಟ್ಟ, ಮಗಳು ಬಿಟ್ಟು ಹೋಗ್ಬಿಟ್ಲು, ಅವ್ನು ಬಿಟ್ಟು ಹೋಗ್ಬಿಟ್ಟ, ಇವ್ನು ಬಿಟ್ಟು ಹೋಗ್ಬಿಟ್ಟ, ಇದನ್ನು ಕೂತ್ಕೊಂಡು ಯೋಚನೆ ಮಾಡ್ತಾ ಇದೆಯಾ? ಇದನ್ನು ಯೋಚನೆ ಮಾಡಬೇಡ. ಅಪ್ಪನಿಗೆ ಒಪ್ಪಿಸ್ಕೊಡು. ದೇವರೇ, ನಿನ್ನ ಚಿತ್ತಕ್ಕೆ ಬರ್ತೀನಪ್ಪ, ನಿನ್ನ ಚಿತ್ತಕ್ಕಾಗಿ ನಾನು ಜೀವಿಸ್ತೇನಪ್ಪ, ನಿನ್ನ ಚಿತ್ತ ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ ಅಂತ ಅರಿಕೆ ಮಾಡಿ. ಇವತ್ತು ವಿಶ್ವಾಸ ಎಲ್ಲಿಂದ ಬರುತ್ತೆ? ಕರ್ತನ ವಾಕ್ಯನ ಕೇಳೋದ್ರಿಂದ. ಆ ವಾಕ್ಯ ಕೇಳಿದ ತಕ್ಷಣ ಏನು ಮಾಡ್ಬಿಟ್ಲು ಅವಳು? ತಕ್ಷಣ ಆಯಿತು, ಹೋಗಿ ರೊಟ್ಟಿ ಮಾಡ್ಕೊಂಡು ಬರ್ತೀನಿ ಅಂತೇಳಿ ಆ ರೊಟ್ಟಿ ಮಾಡಿ ತಂದು ತನ್ನ ಮಗುಗೂ ಕೊಡಲಿಲ್ಲ, ತಾನೂ ತಿನ್ನಲಿಲ್ಲ. ಆ ಮೊದಲನೇದಾಗಿ ಫಸ್ಟ್ ಈಸ್ ಬೆಸ್ಟ್, ಫಸ್ಟ್ ಈಸ್ ದೇವ್ರ ಬ್ಲೆಸ್ಸಿಂಗ್ ಆಫ್ ಇದೇ ಬ್ಲೆಸ್ಸಿಂಗ್ ಇರುತ್ತೆ ಅಂತೇಳಿ ಆ ಫಸ್ಟನ್ನ ತಂದು ದೇವ್ರ ಕೈಗೆ ಅವಳು ಪಾದಕ್ಕೆ ಕೊಡ್ತಾಳೆ. ದೆನ್ ಗಾಡ್ ಕಮ್ಯಾಂಡೆಡ್. ದೇವ್ರೇನು ಮಾಡಿದರೆ ಆ ಮೊಡಕೆಗೆ ಕಮ್ಯಾಂಡ್ ಮಾಡಿದೆ, ಏಯ್ ಮೊಡಕೆ ಅಲ್ಲೇ ಇರಬೇಕು. ಗಾಡ್ ಕಮ್ಯಾಂಡೆಡ್ ದ ಜಾರ್. ಆ ಮೊಡಕೆಗೆ ದೇವ್ರು ಕಟ್ಲೆ ಇಟ್ರೆ, ಇನ್ನು ನೀ ಇಟ್ಟು ಕಡಿಮೆ ಆಗಬಾರ್ದು, ನನ್ನ ಮಗಳು ನನಗೆ ರೊಟ್ಟಿ ತಂದು ಇಟ್ಟಿದ್ದಾಳೆ. ಯಾವಾಗ? ದೇಶಕ್ಕೆ ಮಳೆಯನ್ನು ಕಳಿಸೋವರೆಗೂ ದಿನ ಮೊಡಕೆಯಲ್ಲಿ ಇಟ್ಟು ಕಡಿಮೆ ಆಗೋದೇ ಇಲ್ಲ. ಇಟ್ಟು ಕಡಿಮೆ ಆಗೋದಿಲ್ಲ. ಮೋಗೆಲ್ಲಿರೋ ಎಣ್ಣೆ ಕಡಿಮೆ ಆಗೋದಿಲ್ಲ. ದ ಫ್ಲೋರ್ ಆಫ್ ದ ಜಾರ್ ವಿಲ್ ನೆವರ್ ಗೋ ಇನ್ ಟು ವೇನ್. ದ ವೇನ್, ಆ ವಾಟರ್ ನೀರು ಯಾವತ್ತೂ, ಆ ಎಣ್ಣೆ ಯಾವತ್ತೂ ಕೊರತೆ ಆಗಲ್ಲ. ನೀವು ನುಡಿಬೇಕು ಮನೆಗಳಲ್ಲಿ. ದೇವರೇ, ಅನ್ನದ ಮೇಲೆ ಅಕ್ಕಿ ಮೇಲೆ ಕೈ ಇಟ್ಟು ಹೇಳಿ, ಅಪ್ಪ ಅಕ್ಕಿ ಜಡಿದು ಅಳ್ಳಾಡಿಸಿ ಹೊರಸೂಸುವಾಗೆ ಬರಲಿ, ನನ್ನ ಮನೇಲಿ ಎಣ್ಣೆ ತುಂಬಲಿ, ನನ್ನ ಮನೇಲಿ ಸೋಪು ತುಂಬಲಿ, ನನ್ನ ಮನೇಲಿ ಸಕ್ಕರೆ ತುಂಬಲಿ, ನನ್ನ ಮನೇಲಿ ಟೀ ಪುಡಿ ತುಂಬಲಿ. ನೋಡಿರಿ, ಟೀ ಆಗೋಗಿದ ತಕ್ಷಣ ಯಜಮಾನ್ರೆ ಟೀ ಪುಡಿ ಆಗೋಗಿದೆ, ಸಕ್ಕರೆ ಆಗೋಗಿದೆ. ನೀವು ನೋಡಿರಿ, ಬರುತ್ತೆ ರೀ, ಯಾಕೆ ಬರೋದಿಲ್ಲ? ಅದ್ಭುತ ಮಾಡ್ತಾರೆ ದೇವರು. ಆಕಾಶ ದ್ವಾರಗಳನ್ನ ತೆರೆದು ಕೊಡ್ತಾರೆ. 40 ವರ್ಷಗಳ ಕಾಲ ದೇವರು ಅವ್ರಿಗೆ ಮಟನ್ ಬಿರಿಯಾನಿ ಕೊಟ್ರಿ, ಅವ್ರಿಗೆ ಮಾಂಸಗಳನ್ನ ಕೊಟ್ಟರು. ಅವ್ರಿಗೆ ಹೇಗೆ ಕೊಟ್ಟಿರ್ಬೋದು? ಸೂಪರ್ ನ್ಯಾಚುರಲ್ ಕೊಟ್ಟರು. ಎಲ್ಲ ಪಕ್ಷಿಂಗೆ ಆರ್ಕೋ ಇರುತ್ತೆ ಕೋಳಿಗಳ ಥರ, ಹಂಗೆ ಎದ್ದು ಗಾಳಿ ಬಂದ್ಬಿಡುತ್ತೆ. ನೋಡಿ, ಗಾಳಿ ಎತ್ಕೊಂಡು ಹೋಗ್ಬಿಡುತ್ತೆ ಅವ್ರನ್ನ, ಲಾವಕ್ಕಿಗಳನ್ನ ಎತ್ಕೊಂಡೋಗಿ ಎಲ್ಲೋ ಹೋಗ್ತೀಯ ಇದು ಹೇಳ್ತೀನಿ ಅಂದ್ಬಿಟ್ಟು ಗಾಳಿ ಎಳ್ಕೊಂಡು ಬಂದ್ಬಿಟ್ಟು ಕ್ಲೀನಾಗಿ ದಬಾಕೊಂಡ್ಬಿಟ್ಟು ಕೆಳಗೆ ಬಿಸಾಕ್ತವೆ. ನೋಡಿ, ಎಲ್ಲಿ? ಅವರ ಪಾಳ್ಯದಲ್ಲಿ. ಆಲ್ಮೋಸ್ಟ್ 40 ಮೈಲು, 40 ಮೈಲ್ಸ್ ಲಾವಕ್ಕಿಗಳಲ್ಲಿ ಕೆಳಗೆ ಬಿತ್ತಂತೆ. ಜಸ್ಟ್ ಎತ್ಕೊಂಡು ತಿನ್ನಬೇಕು. ಗಾಳಿಗೆ ಕಟ್ಲೆ. ಗಾಡ್ ಕಮ್ಯಾಂಡೆಡ್ ದ ವಿಂಡ್, ಗಾಡ್ ಕಮ್ಯಾಂಡೆಡ್ ದ ಪಾಟ್. ದೇಶಕ್ಕೆ ಮಳೆಯನ್ನು ಕಳಿಸೋವರೆಗೂ ಮಡಕೆ, ನಿನ್ನ ಮೊಗೆಯಲ್ಲಿ ಎಣ್ಣೆ ಕಡಿಮೆ ಆಗಬಾರ್ದು. ವಾರಗಟ್ಟಲೆ, ತಿಂಗಳುಗಟ್ಟಲೆ, ವರ್ಷಗಟ್ಟಲೆ ಅವಳು ಊಟ ಮಾಡಿದ್ಲು. ಅರಮನೆಯಲ್ಲಿ ಊಟ ಇಲ್ಲ ಅರಸನಿಗೆ, ಅದೇ ಈ ವಿಧವೆ ಮನೆಯಲ್ಲಿ ಊಟ ಗಮ್ಮತ್ತಾಗ್ತಿದ್ರು. ಅವನು, ಆ ವಿಧವೆ, ಶಿ ಆ್ಯಂಡ್ ಹೀ ಆಲ್ ದೇ ಏಟ್ ದ ಬ್ರೆಡ್ ಟಿಲ್ ದ ಡೇ ದ ರೈನ್ ಕೇಮ್ ಆನ್ ದ ವರ್ಲ್ಡ್. ಮಳೆ ಬರೋವ್ರಿಗೆ. ಯಾಕೆ? ದೇವರಿಂದ ಹುಟ್ಟಿರುವಂಥದ್ದು. ಯು ಹ್ಯಾವ್ ಟು ಬಿ ಬ್ಯುಸಿ ಇನ್ ದ ವರ್ಕ್ ಆಫ್ ಗಾಡ್. ದೇವರು ವಾಕ್ಯದಲ್ಲಿ ಬ್ಯುಸಿ ಇರಬೇಕು. ಆತ್ಮ ಸಂಪಾದನೆ ಮಾಡ್ತೀರಾ, ವಾಕ್ಯ ಸಂಪಾದನೆ ಮಾಡ್ತೀರಾ, ಆಶ್ರಯದ ಸಂಪಾದನೆ ಮಾಡ್ತೀರಾ, ಅದನ್ನೇ ಮಾಡಬೇಕು. ವಾರ ಎಲ್ಲ ಹತ್ಕೊಂಡು ಇಲ್ಲಿ ಬಂದ್ಬಿಟ್ಟು, ಬ್ರದರ್ ನಾವು ಹೋದ ವಾರ ಎಲ್ಲ ಹತ್ತಿದ್ದೀವಿ, ಈಗ ನಾವು ಬಂದಿದ್ದೀವಿ, ನಾನೇನು ಮಾಡಲಿ? ನಿಮಗೆ ಕಣ್ಣು ಕೊಟ್ಟಿದ್ದಾರೆ, ಅಳ್ತಾ ಇದ್ದೀರಾ? ಆ ಕಣ್ಣು ಕೊಟ್ಟಿದ್ದಕ್ಕೆ ದೇವ್ರಿಗೆ ಸ್ತೋತ್ರ ಮಾಡಿ.
ಅಂದವಾದ ಕಣ್ಣು ಕೊಟ್ಟಿದ್ದಾರೆ, ಬಾಯಿ ಕೊಟ್ಟಿದ್ದಾರೆ, ನಾಲಿಗೆ ಚೆನ್ನಾಗಿ ಕೊಟ್ಟಿದ್ದಾರೆ. ಅದಕ್ಕೆ ಸ್ತೋತ್ರ ಮಾಡಿ. ದೇವರಿಂದ ಹುಟ್ಟಿರುವಂಥದ್ದೆಲ್ಲವೂ ಲೋಕವನ್ನು ಜಯಿಸುತ್ತೆ. ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆ. ಮಕ್ಕಳಾಗ್ಲಿಲ್ವಾ, ಮದುವೆ ಆಗಲಿಲ್ವಾ, ಮನೆ ಕಟ್ಟಕ್ಕಾಗಿಲ್ವಾ, ವಿಶ್ವಾಸ ಬಿಡಬೇಡಿ. ದೇವರು ಎಲ್ಲ ಆಗತ್ತೆ. ನಿನ್ಗೆಲ್ಲ ನಿನ್ನ ಕೈಯಿಂದ ಎಲ್ಲವೂ ಸಾಧ್ಯ ಅಪ್ಪ, ಎಲ್ಲವೂ ಮಾಡೋಕ್ಕೆ ಶಕ್ತನಾಗಿದೆಯಾ, ಎಲ್ಲ ಕಾರ್ಯ ಆಗತ್ತೆ ಅಂತ ನಂಬಿ ಇವತ್ತಿಂದ. ಯಾಕಾಗೋದಿಲ್ಲ ಹೇಳಿ? ಒಬ್ಬನ ನನ್ನಲ್ಲಿಯೂ ಕೈ ಮೇಲೆ ಬರಲಿ. ಕಾಂಗ್ರೆಸ್ಗ ಓಟು. ಒಬ್ಬನು ನನ್ನಲ್ಲಿಯೂ ನನ್ನ ವಾಕ್ಯಗಳು ನೋಡಿ ಹೆಂಗೆ ಹೇಳ್ತೀರಾ? ಸೊ ನನ್ನಲ್ಲಿ ಇಲ್ಲ. ಅದೇ KFC ಕೊಡ್ತಂದ್ರೆ ಬಾಯಲ್ಲಿ ಕೋಳಿ ಕೊಡ್ತೀನಿ ತಗೋ, ಕೋಳಿ ಹೇಳಿ. ಒಬ್ಬನು ನನ್ನಲ್ಲಿಯೂ ಹಿಂದ್ಗಡೆ ಜೋರಾಗಿ, ಒಬ್ಬನು ನನ್ನಲ್ಲಿಯೂ ನನ್ನ ವಾಕ್ಯಗಳು ಅವನಲ್ಲಿ ನೆಲೆಗೊಂಡಿದ್ದರೆ ಅವನು ಏನು ಬೇಕಾದರೂ ಪ್ರಾರ್ಥನೆ ಮಾಡಲಿ, ನಾನು ಅವನು ಅವುಗಳಿಗೆ ಒದಗಿಸಿ ಕೊಡುತ್ತೇನೆ. ವಾಕ್ಯ ನಮ್ಮಲ್ಲಿ ಬರಬೇಕು. ಅದಕ್ಕೆ ಈ ಹಗಲು ಇರುಳಿನ ವಿಶ್ವಾಸ ಇಟ್ಟ. ಅದಕ್ಕೆ ಅವ್ನು ಬೈಬಲ್ ಬರಿಬೇಕಾದ್ರೆ ಸ್ಟಾರ್ಟಿಂಗೇ ವಾಕ್ಯದ ಬಗ್ಗೆ ಬರೆದ್ಬಿಡ್ತಾನೆ. ಯಾವನ ದುಷ್ಟರ ಆಲೋಚನೆ ಇಲ್ಲದೆ, ಪಾಪಾತ್ಮರ ಬಳಿಯಲ್ಲಿ ಇಲ್ಲದೆ, ಧರ್ಮ ನಿಂದಕರ ಬಳಿಯಲ್ಲಿ ಕುಳಿತುಕೊಳ್ಳದೆ, ಕರ್ತನ ಧರ್ಮಶಾಸ್ತ್ರದಲ್ಲಿ ಕರ್ತನ ಧರ್ಮಶಾಸ್ತ್ರದಲ್ಲಿ ಆನಂದ ಪಟ್ಟು ಅದನ್ನು ಹಗಲು ಇರುಳು ಹೇಳಿ. ಕರ್ತನ ಧರ್ಮಶಾಸ್ತ್ರದಲ್ಲಿ ಪಕ್ಕದಲ್ಲಿ ಹೇಳಿ, ಆನಂದ ಪಟ್ಟು ಹಿಂಗೆ ಹೇಳ್ಬೇಕು, ಆನಂದ ಪಟ್ಟು ಅಟ್ಲಿ ಇಲ್ಲಾನ ಅಲ್ಲಿ ಬಿಡಿ ಹೋಗ್ಲಿ. ಕರ್ತನ ಧರ್ಮಶಾಸ್ತ್ರದಲ್ಲಿ ಇವಾಗ ಸ್ವಲ್ಪ ನಗ್ತಾ ಇದ್ದೀರಾ, ಚೆನ್ನಾಗಿ ಕಾಣ್ತೀರ. ಇವಾಗ ನೀ ಹಿಂಗಿರೋದಿದ್ದರೆ ಮನೇಲಿ ಜಗಳಗಳು, ಇಲ್ಲೇ ಹಿಂಗಿದ್ದೀರ ಅಂದರೆ ಮನೇಲಿ ಹೆಂಗಿರ್ತೀರಾ? ಮಜ ಗೊತ್ತಾ ಕಾಯ ಸಂಘ ವಶ ನಗು ಇಲ್ಲ ರೀ. ಹೆಂಡ್ತಿ ಗಂಡನ ನೋಡಿ ನಗಲ್ಲ, ಗಂಡ ಹೆಂಡ್ತಿ ನೋಡಿ ನಗಲ್ಲ. ಇಬ್ಬರಿಗೂ BP, ಮಕ್ಕಳಿಗೆ ಪಾಪಿ. ಇಬ್ಬರಿಗೂ BP ಜಗಳನೇ ಬೇರೆ. ಗಂಡ ಹೆಂಡತಿರ ಜಗಳದಲ್ಲಿ ಕೂಸು ಬಡವಾಯಿತು. ಆ ಜಗಳ ಬಿಡಿ, ನಗುಮುಖ ನೋಡಿ. ನೀವು ನಕ್ಕಿದ್ರೆ ಗೊತ್ತಾಗತ್ತೆ. ಮನೇಲಿ ನೀವು ಹಂಗಂತ ಕೂತ್ಕೊಂಡ್ರೆ ಮನೇಲಿ ಹೆಂಗಿರ್ತೀರ? ಇರ್ತೀರ ಅಷ್ಟೇ. ನಾನು ಹೆಂಗಿದ್ದೀನಿ, ಯಾವತ್ತಾದ್ರೂ ಕರ್ತನಿಗೆ ಸ್ತೋತ್ರವಾಗಲಿ ಅಂತ ಯಾವತ್ತ ಮಾತಾಡಿದ್ದೀನಾ? ಇಲ್ಲ ಐಸಕ್ ಅವರೇ, ನೋಡಲ್ಲ. ಸ್ತೋತ್ರಪ್ಪ. ಯಾವ ಜೀವನದಲ್ಲಿ ಯಾವಾಗ ಕರ್ತನ ವಾಕ್ಯ ಶ್ರೇಷ್ಠವಾದಂತೆ ಹೇಳಿ ಹಗಲು ಇರುಳು ಅದನ್ನು ಧ್ಯಾನ ಮಾಡೋಕ್ಕೆ ನೀವು ಆರಂಭ ಮಾಡ್ತೀರಾ, ನಾನು ಹೇಳ್ತೇನೆ, ನಿಮ್ಮ ಜೀವನದಲ್ಲಿ ಮುಚ್ಚಲ್ಪಟ್ಟಂತ ಬಾಗಿಗಳು ತಾನಾಗೆ ತೆರೆಯಲ್ಪಡುತ್ತೆ. ದೇವರಿಂದ ಹುಟ್ಟಿರುವಂತ ಎಲ್ಲವೂ ಕೂಡ ಲೋಕವನ್ನ ಜಯಿಸುತ್ತೆ. ಆ ಲೋಕ ಜಯಿಸೋದು ಯಾವುದು? ನಮ್ಮ ನಂಬಿಕೆ. ಆ ನಂಬಿಕೆ ಅನ್ನೋದೇ ಕರ್ತನ ವಾಕ್ಯ. ಆ ವಾಕ್ಯದಲ್ಲಿ ನೀವು ಆನಂದ ಪಟ್ಟು ಅದನ್ನೇ ಹಗಲು ಇರುಳು ಧ್ಯಾನ ಮಾಡೋ ಮನುಷ್ಯನು ಭಾಗ್ಯವಂತನು. ಈ ಧರ್ಮಶಾಸ್ತ್ರವು ಯಾವಾಗಲೂ ಹೇಳಿ, ಯಾವಾಗಲೂ ನಿಮ್ಮ ಬಾಯಲ್ಲಿ ಇರಲಿ, ನಿಮ್ಮ ಹೃದಯದಲ್ಲಿರಲಿ. ಆಮೆನ್, ಹಲ್ಲೆಲೂಯಾ. ಯೇಸು ರಕ್ತಕ್ಕೆ ಜಯ, ಯೇಸು ರಕ್ತಕ್ಕೆ ಜಯ. ಕರ್ತನು ಒಳ್ಳೆಯವನು, ಆತನ ಕೃಪೆ ಶಾಶ್ವತವಾದ. ಹೇಳಿ, ಕರ್ತನು ಒಳ್ಳೆಯವನು.
ಕರ್ತನು ಒಳ್ಳೆಯವರು, ಆತನ ಕೃಪೆ ಶಾಶ್ವತವಾದ. ಅದೊಂದು ಹೇಳಿ ಸಾಕು. ಏನು ಗೊತ್ತಿಲ್ವಾ ಬ್ರದರ್? ನಮಗೆ ಹೇಳ್ಬಿಡಿ ಅದಲ್ಲ. ನಮ್ಮ ಬೈಬಲ್ ಓದೋಕ್ಕೆ ಬರಲ್ಲ, ಪರವಾಗಿಲ್ಲ. ಪಿಕ್ಚರ್ ನೋಡೋಕೆ ಬರ್ತದ? ಅರ್ಥ ಆಗತ್ತಾ? ವಾಕ್ಯ ನೋಡಿರಿ. ಒಬ್ಬ ಹೇಳ್ತಾನೆ, ನನಗೆ ಏನು ಓದೋಕ್ಕೆ ಬರಲ್ಲ, ನೀವು ಓದಿ ಅಂತೀರಾ. ಸರಿ, ನಿನ್ನ ಮಗಳು ಓದ್ತಾಳೆ, ನೀನು ಮಾಡು. ಮೊಬೈಲ್ ಇದೆಯಾ? ಯಾವ ಮೊಬೈಲ್ ಐತೆ? ಸ್ಮಾರ್ಟ್ ಐತೆ. ಅವಾಗ ಏನು ಮಾಡು? ರೆಕಾರ್ಡರ್ ಆನ್ ಮಾಡು. ನಿನ್ನ ಮಗಳು ಹೇಳ್ತಾಳೆ ಕೀರ್ತನೆ 91, ಅವಳು ಹೇಳೋದ ರೆಕಾರ್ಡ್ ಮಾಡ್ಕೊ. ಅದು ರೆಕಾರ್ಡ್ ಮಾಡಿ ಅವಳ ಮನೆ ಸ್ಕೂಲ್ಗೆ ಹೋದ್ಮೇಲೆ ನೀ ಅದು ಹಾಕು, ಕಿವಿಗೆ ಇಕ್ಕು, ಅದನ್ನು ಕೇಳು, ಒತ್ತು ಕೇಳು. ಅಯ್ಯೋ, ಅದು ಬ್ರದರ್ ಇಷ್ಟು ದಿನ ಇದೆಲ್ಲ ಗೊತ್ತಾಗಲೇ ಇಲ್ಲ ನನಗೆ. ಇವಾಗ ಅದು ಗೊತ್ತಾಯ್ತಾ? ಸ್ವಲ್ಪ ಐಡಿಯಾ ಓಡಿಸ್ಬೇಕು, ಸ್ವಲ್ಪ ತಲೆ ಓಡಿಸ್ಬೇಕು, ಅದಲ್ಲ ತಲೆ. ನನ್ನ ಪ್ರಿಯ ಮಕ್ಕಳೇ, ದೇವರಿಂದ ಅಸಾಧ್ಯದ್ದು ಯಾವುದೂ ಇಲ್ಲ. ನೀವು ನಂಬಿಟ್ರೆ ಕರ್ತನ ವಾಕ್ಯದಲ್ಲಿ ಹುಟ್ಟ್ರಿ. ಇವತ್ತಿಂದ ದೇವ್ರೆ, ನಿನ್ನ ವಾಕ್ಯ ಬೇಕಪ್ಪ, ನಿನ್ನ ವಾಕ್ಯದಲ್ಲಿ ಇರ್ತೀನಪ್ಪ, ನಿನ್ನ ವಾಕ್ಯ ಬಿಟ್ಟು ಎಡಕ್ಕೂ ಬಲಕ್ಕನ್ನು ತಿರ್ಗಾ. ಆಗ ಹೇಳಿದ್ರೆ ಸೈತಾನ್ ದೇವರು ಏನು ಮಾಡಿದ್ರು? ಆ ರಾಕ್ಷಸನ ಕೆಳಗೆ ಹಾಕಿ ಅದೇ ದಿನದಲ್ಲಿ ಅವನು ಫೇಮಸ್ ಆಗ್ಬಿಟ್ಟಾರಿ. ಫೇಮಸ್ ಆಗಿ ಅವರ ಅರಸನ ಮನೆಗೆ ಇವನು ಅಳಿ ಆಗ್ಬಿಟ್ಟ. shaadi.com ಅವತ್ತೇ ಶಾದಿನ ಆಗೋಯ್ತು ನೋಡಿ ಅವನಿಗೆ. ಮೇಜರ ಮೈನರ ಏನು ನೋಡಲಿಲ್ಲ ದೇವರು ಅವನಿಗೆ. ಮದುವೆ ಹೋಗಿ ನೀನು ಮದುವೆ ಆಗ್ಬಿಟ್ಟ. He became a son-in-law for the King Saul, and he became the palace one of the family member ಆಗ್ಬಿಟ್ಟ. ಅಣ್ಣಂದ್ರೆಲ್ಲ ಕಷ್ಟಪಟ್ಟು ಕತ್ತಿ ಶೇಣಿ ಹಿಡ್ಕೊಂಡು ಕುದುರೆ ಓಡಿಸಿ ಇವಾಗ ಇವರೆಲ್ಲ ತಮ್ಮನಿಗೆ ಏನು ಮಾಡಬೇಕಲ್ಲ? ಸೆಲ್ಯೂಟ್ ಹೊಡಿಬೇಕು. ಸೆಲ್ಯೂಟ್ ಸರ್, ಸರಿ ಹೊಡಿಯೋ, ಎತ್ತ ಕೈ ಮೇಲೆತ್ತಿ ಹೊಡಿಯೋ. ನಾನು ಬೈಬಲ್ ಓದ್ಬೇಕಾದ್ರೆ ಧರ್ಮಶಾಸ್ತ್ರ ನೀಚ, ಇದನ್ನು ಓದ್ತಾ ಇದೆಯಾ ನೀನು? ತಲೆ ಬುದ್ಧಿ ಇದೆಯಾ? ಶಾಲೆಗೆ ಹೋಗ್ತಿಲ್ಲ, ನಿನ್ಗೆ ಇದಿಲ್ಲ ಅಂತ ಹೇಳಿದ್ರಲ್ಲ. ಇವಾಗ ಏನಿದೆ ನನ್ನ ಹತ್ರ? ಕರ್ತನ ಅನುಗ್ರಹ ಇದೆ ನನ್ನ ಹತ್ರ. ಕರ್ತನ ಕೃಪೆ ಇದೆ. ಅವರ ಕೃಪೆ ಅನುಗ್ರಹ ಇರೋದ್ರಿಂದ ನಾನು ಅರಮನೆ ಒಳಗೆ ಬಂದಿದ್ದೀನಿ. ನೀವು ಇನ್ನೂ ಹೊರಗಡೆನೇ ಕುದುರೆ ಮೇಲೆ ಕುತ್ಕೊಂಡಿದ್ದೀರಾ, ಕೆಲವು ಒಂಟೆ ಮೇಲೆ ಕುತ್ಕೊಂಡು ಹಿಂಗೆ ಕಾವಲ್ಗಾರ ಥರ ಹಿಂಗೆ ನಿಂತಿದ್ದೀರಾ. ಮನೆಗೆ ಬಂದು ಕೊಚ್ಕೊಳ್ತಾ ಇದ್ರಿ, ನಾನು ಆರ್ಮಿಲಿದ್ದೀನಿ, ನಾನು ಹಂಗಿದ್ದೀನಿ, ನಾನು ಅರಮನೇಲಿದ್ದೀನಿ, ನೀನು ಆರ್ಮಿಲಿರೋದಿಲ್ಲ. ನೇವಿ ಆಫೀಸರ್. ಕೊನೆಗೆ ಅವನೇ ಅರಸ ಆಗ್ಬಿಟ್ಟ. ಒಂದು ಚಾಲೆಂಜು, ಒಂದು ಸವಾಲು ನಿಮ್ಮ ಲೈಫಲ್ಲಿ ಬರುತ್ತೆ. ಗಾಡ್ ವಿಲ್ ಬ್ರಿಂಗ್ ಸಮ್ ಕೈಂಡ್ ಆಫ್ ಅಪೋಸಿಷನ್ಸ್ ಫಾರ್ ಯು, ಬಟ್ ಕನ್ಸಿಡರ್ ದೋಸ್ ಅಪೋಸಿಷನ್ ಆಸ್ ಅನ್ ಆಪರ್ಚುನಿಟಿ. ಅದು ಒಳ್ಳೆ ಸದಾವಕಾಶ ಅಂತ ಎತ್ಕೊಳ್ಳಿ. ಅಯ್ಯೋ ಬ್ರದರ್, ಏನು ಬದ ಈ ಚರ್ಚಿಗೆ ಬಂದಾಗಿಂದ ನಮ್ಮ ಹಸ್ಬೆಂಡ್ ಹುಷಾರೇ ಇಲ್ಲ. ಇರಲಿ, ಏನು ಮಾಡೋಣ ಇವಾಗ? ಚರ್ಚಿಗೆ ಬರೋಕ್ಕೆ ಮುಂಚೆ ಚೆನ್ನಾಗಿದ್ರಾ? ಅದೊಂದು ಸಾಕು ಪೋಕು ನೋಡಿ. ಸೈತಾನಲ್ಲಿ ತಂದುಬಿಡ್ತಾನೆ. ನೀವು ಇಲ್ಲಿ ಬಂದ ತಕ್ಷಣ ಅದೆಲ್ಲ ಹೋರಾಟ ಬರುತ್ತೆ. ಯಾಕೆ? ಸೈತಾನ್ ಚೆನ್ನಾಗಿ ಗೊತ್ತು. ಇನ್ನು ಸ್ವಲ್ಪ ದಿನಗಳಾದಮೇಲೆ, ವರ್ಷಗಳಾದಮೇಲೆ ವೀಣಾ ಟಾಪಿಗೆ ಬರ್ತಾಳೆ ಚೆನ್ನಾಗಿ ಗೊತ್ತು. ಈಗಲೇ ಏನು ಮಾಡ್ತಾನೆ? ನಿಮ್ಮ ಲೈಫಲ್ಲಿ ಬಿರುಗಾಳಿಗಳನ್ನ ಬಿಡ್ತಾನೆ. ಆ ಬಿರುಗಾಳಿಗಳನ್ನು ಏನು ಮಾಡಿ? ಕನ್ಸಿಡರ್ ಮಾಡಿ, ದೇವರೇ ಇದೆಲ್ಲ ನನ್ನ ಒಳ್ಳೆಯದಕ್ಕಾಗಿ ಬರ್ತಾ ಇದೆ, ನನ್ನ ಒಳಿತಿಗಾಗಿ ಬರ್ತಾ ಇದೆ, ನನಗೆಲ್ಲ ಒಳ್ಳೇದಾಗ್ತಾ ಇದೆ, ನನಗೆ ಒಳ್ಳೇದು ನಡೆಯುತ್ತೆ, ನನಗೆ ಒಳ್ಳೆ ಕಾಲ ಬರುತ್ತೆ. ನಾನು ಒಂದಲ್ಲ ಒಂದು ದಿನ ರಾಜನ ಅರಮನೆ ಕೆಲಸ ಮಾಡ್ತೇನೆ, ನಾನು ಒಂದಲ್ಲ ಒಂದು ದಿನ ಅರಮನೆಯ ಸಿಂಹಾಸನ ಹತ್ತುತ್ತೀನಿ. ಇದೆಲ್ಲ ನುಡೀರಿ ಅಂದರೆ ನಾವು ಅದೆಲ್ಲ ನುಡಿಯೋದಿಲ್ಲ. ಅದೆಲ್ಲ ನುಡಿಯೋಕ್ಕಾಗಲ್ಲ ನಿಮ್ಮ ಕೈಲಿ. ಯಾಕೆ? ವಾಕ್ಯ ಬಂದಮೇಲೆ ಅದೆಲ್ಲ ನುಡಿಯೋಕ್ಕಾಗತ್ತೆ. ಮೊಬೈಲ್ ಆನ್ ಆಗಬೇಕಾ? ಚಾರ್ಜ್ ಇದ್ರೇ ಅದು ಆನ್ ಆಗೋದು. ಚಾರ್ಜ್ ಇರಬೇಕಾದ್ರೆ ಏನು ಮಾಡ್ಬೇಕು? ಮೊದಲು ಅದು ಸಾಕೆಟಲ್ಲಿ ಹಾಕಿ ಚುಚ್ಚಬೇಕಲ್ಲಿ. ರಾತ್ರಿ ಹಾಕ್ಬಿಟ್ಟು ಬೆಳಗ್ಗೆ ಏನು ಚಾರ್ಜ್ ಆನ್ ಆಗಿಲ್ಲ ಅಂತ ಹೇಳಿದ್ರೆ ಏನು ಮಾಡ್ತೀರ? ಮಗು ಬಂದು ಹೇಳುತ್ತೆ, ಡ್ಯಾಡಿ ನೀವು ಸ್ವಿಚ್ಚೇ ಆನ್ ಮಾಡಿಲ್ಲ ಅಂತ ಹೇಳುತ್ತೆ. ಅದು ಸಾಕೆಟ್ ಹಾಕಿದ್ದೀವಿ. ತುಂಬ ಜನ ಚರ್ಚೊಳಗೆ ಬಂದು ಸರ್ ಕನೆಕ್ಟ್ ಆಗಿದ್ದೀರಾ, ಅದೇನು ಮಾಡ್ತಿಲ್ಲ ಮನೋಜ್ ಅವರೇ, ಸ್ವಿಚ್ನ ಆನ್ ಮಾಡಿಲ್ಲ, ಅದಕ್ಕೆ ಅದು ಬಲ್ಪ್ ಆನ್ ಆಗಲಿಲ್ಲ. ಹೌದು, ಆನ್ ಆಗಲಿಲ್ಲ. ಯಾಕೆ ಆನ್ ಮಾಡಲಿಲ್ಲ? ತಲೆಯಲ್ಲಿ ಬುದ್ಧಿ ಇಲ್ಲ. ಆನ್ ಮಾಡ್ತೀರಾ? ನೀವು ಪ್ಲಗ್ ಹಾಕೋದು ಮುಖ್ಯ ಅಲ್ಲ. ಮೊಬೈಲ್ಗೆ ಪಕ್ಕದಲ್ಲಿ ಏನು ಮಾಡಿರ್ತಾರೆ? ಸ್ವಿಚ್ ಕೇಳ್ತಾರೆ. ಒಂದು ರಾತ್ರಿ ಎಲ್ಲ ಎದ್ದು ಬೆಳಗ್ಗೆ ಅಯ್ಯೋ ಏನು ಝೀರೋನೇ ತೋರಿಸ್ತಾ ಇದೆ, ಏನು ಮಾಡೋದು? ನೀವು ಸ್ವಿಚ್ ಅಮುಕ್ಲಿಲ್ಲ. ಅಮುಕ್ಬೇಕು. ಸ್ವಿಚ್ ಅಮುಕಿದ್ರೆ ಅದು ಆನ್ ಆಗುತ್ತೆ. ಆನ್ ಆದರೆ ಸ್ವಿಚ್ ಚಾರ್ಜ್ ಆಗುತ್ತೆ. ಚಾರ್ಜ್ ಆದರೆ ಇಡೀ ಮೊಬೈಲ್ ಇಡೀ ವರ್ಲ್ಡ್ಗೆ ಕನೆಕ್ಟ್ ಆಗ್ಬೋದು. ಅದೇ ರೀತಿ ಇಲ್ಲಿ ನಿಮ್ಮದು ಮೈಂಡ್ ಆನ್ ಆಗಿಬಿಟ್ರೆ ಇಡೀ ಪ್ರಪಂಚಕ್ಕೆ ನೀವು ಕನೆಕ್ಟ್ ಆಗ್ತೀರಾ. ಪ್ರಪಂಚಕ್ಕೆ ಕನೆಕ್ಟ್ ಆಗ್ಬಿಟ್ಟ ದಾವೀದು. ವಿಜಯ ಅವರೇ, ಕರ್ತ ನಿಮ್ಮ ಕೈಗಳನ್ನ ಬ್ಲೆಸ್ ಮಾಡ್ತಾರೆ. ನೀವು ಭಯಪಡೋ ಅವಶ್ಯಕತೆ ಇಲ್ಲ. ಇನ್ನಿರುವಂಥ ನಿಮ್ಮ ಭಯ ಎಲ್ಲ ನಿಮ್ಮ ಜಾಡಿಸಿ ಹೊರಗಡೆ ಹೋಗುತ್ತೆ. ಅನುಮಾನ ಇಲ್ಲ. ಅದ್ಭುತವಾದ ಕಾರ್ಯ ಆಗತ್ತೆ. ದೇವ್ರಿಗೆ ಅದ್ಭುತವಾದ ಕೆಲಸ ನಡೆಸ್ತಾರೆ. ಕಿರಣ್ ಅವರೇ, ಇನ್ನು ಕೆಲಸದಲ್ಲಿ ಜೀವನದಲ್ಲಿ ಇನ್ನು ಆ ಹೋರಾಟಗಳು ಇರೋದಿಲ್ಲ. ಹೋರಾಟ ಜಯಿಸ್ತೀರ ನೀವು. ಲೋಕದಲ್ಲಿ ಇರುವಂಥ ನಿಮ್ಮಲ್ಲಿರೋ ದೇವರು ಹೆಚ್ಚಿನವರಾಗಿದ್ದಾರೆ. ಕಾರ್ಯ ಆಗತ್ತೆ. ಇವತ್ತು ನೀವು ವಿಶ್ವಾಸ ಇಟ್ಟರೆ ಇವತ್ತು ನಿಮ್ಮ ಜೀವನದಲ್ಲಿ ಎಲ್ಲ ಕಾರ್ಯಗಳಲ್ಲಿ ದೇವರು ದೊಡ್ಡ ಕಾರ್ಯಗಳನ್ನ ಮಾಡಿ ಕೊಡ್ತೀನಿ ಅಂತ ಹೇಳ್ತಾರೆ. ನೀನು ನಂಬೋದಾದ್ರೆ ಇವತ್ತು ದೇವರ ಮಹಿಮೆ ಕಾಣ್ತೀಯ. ಇವತ್ತು ನೀವು ವಿಶ್ವಾಸ ಇಡಬೇಕು, ನಂಬಿಕೆ ಬಂದ್ಬಿಡ್ಬೇಕು. ನಂಬಿಕೆಯಿಂದ ಇವತ್ತು ನಾನೆಲ್ಲ ಆಗ್ತೀನಿ, ನಾನು ಪಾಸ್ ಆಗ್ತೀನಿ, ನನಗೆ ಮದುವೆ ಆಗತ್ತೆ, ನಾನು ಮನೆ ಕಟ್ತೀನಿ. ಇದು ವಿಶ್ವಾಸದ ಮಾತುಗಳು.
ನಾನು ಆಗಲ್ಲ, ನಾನು ಬಿದ್ದೋಗ್ತೀನಿ, ನನ್ನ ಕೈಲಿ ಆಗಲ್ಲ, ನನಗೆ ತುಂಬ ಭಯ ಆಗ್ತಾ ಇದೆ ಅಂದರೆ ಇದು ವಿಶ್ವಾಸ ಇಲ್ಲ, ವಾಕ್ಯ ಇಲ್ಲ, ಅವನಿನ್ನು ದೇವರಲ್ಲಿ ಹುಟ್ಟಿಲ್ಲ ಅಂತ ಅರ್ಥ. ದೇವರಿಂದ ಹುಟ್ಟಿರುವಂಥದ್ದೆಲ್ಲವೂ ಕೂಡ ಲೋಕವನ್ನು ಜಯಿಸುತ್ತೆ. ಜಯಿಸ್ತೀರಾ ಅಥವಾ ಸೋಲಿಸ್ತೀರಾ? ಜಯಿಸಬೇಕು. ನೀವು ಜಯದ ಮಕ್ಕಳಾಗ್ತೀರ. ನೀವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರು ನಮಗೆ ಪೂರ್ಣವಾದ ಜಯ ಕೊಟ್ಟಿದ್ದಾನೆ. ಕ್ರಿಸ್ತನ ಮೊಳಗೆ ಬರಲಿ, ನಿಮ್ಮ ಕ್ರಿಸ್ತನ ಸಾಮ್ರಾಜ್ಯ ನಿಮ್ಮೊಳಗೆ ಬರಬೇಕು. ನೋಡಿ, ಒಬ್ಬ ನಿಂತ್ಕೊಂಡು ನಾನು ಹೆಂಗೆ ಬೋಧಿಸ್ತಾ ಇದ್ದೀನಿ, ಇದೆಲ್ಲ ವಾಕ್ಯ ಕಲಿತು ಅವ್ರ ಧ್ಯಾನ ಮಾಡಿದ್ದಕ್ಕೆ ಅವರ ಅಭಿಷೇಕ ಇವತ್ತು ನನ್ನ ಜೊತೆ ಮಾತಾಡ್ತಾ ಇದ್ದಾರೆ.